ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಪರೀಕ್ಷೆ ಮತ್ತು ಮೌಲ್ಯಮಾಪನದ ವಿಷಯವನ್ನು ಚರ್ಚಿಸುತ್ತಿದ್ದೇವೆ. ಅದು ಉತ್ತಮ ಪರೀಕ್ಷೆಯ ಗುಣಲಕ್ಷಣವಾಗಿದೆ. ಈ ಅವಧಿಯ ಕೊನೆಯಲ್ಲಿ ನೀವು ಇವುಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಪರೀಕ್ಷೆಗಳ ಉದ್ದೇಶ ಮತ್ತು ಗುಣಲಕ್ಷಣಗಳನ್ನು ತಿಳಿಸಿ. ವಿವಿಧ ರೀತಿಯ ಪರೀಕ್ಷಾ ವಿಧಾನಗಳನ್ನು ಪಟ್ಟಿ ಮಾಡಿ ಮತ್ತು ವಿವರಿಸಿ. ಪರೀಕ್ಷಾ ವಸ್ತುಗಳ ಸಂಕೀರ್ಣತೆಯ 3 ಹಂತಗಳು ಮತ್ತು ಅವುಗಳ ಪ್ರಮುಖ ಪದಗಳನ್ನು ಪಟ್ಟಿ ಮಾಡಿ. ಶಿಕ್ಷಣದ ಪ್ರತಿ ಹಂತದಲ್ಲೂ ಕಲಿಯುವವರ ಸಾಧನೆಗಳನ್ನು ಅಳೆಯಲು ಪರೀಕ್ಷೆಗಳನ್ನು ನಡೆಸುವ ಮೂಲಕ ಟೀಚಿಂಗ್ ಮತ್ತು ಲರ್ನಿಂಗ್ ಅನ್ನು ಪೂರ್ಣಗೊಳಿಸಲಾಗುತ್ತದೆ. ಟೆಸ್ಟ್ ಪರೀಕ್ಷೆಯನ್ನು ಕಲಿಯುವವರ ಸಹಾಯರಹಿತ ಪ್ರದರ್ಶನ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಒಂದು ಟೂಲ್ ಆಗಿದ್ದು ಲರ್ನರ್ಗಳ ಅಚೀವ್ಮೆಂಟ್ಸ್ ಮತ್ತು ಟೀಚರ್ಗಳ ಸಕ್ಸಸ್ ಅನ್ನು ಮೆಷರ್ ಮಾಡುತ್ತದೆ. ಉದ್ದೇಶ ಕ್ಯಾಂಡಿಡೇಟ್ಸ್ನ ಆಯ್ಕೆಗೆ ಆಧಾರವನ್ನು ಒದಗಿಸುವುದು. ಉದಾಹರಣೆಗೆ ಎಂಟ್ರೆನ್ಸ್ ಟೆಸ್ಟ್. ತರಬೇತಿ ಪರಿಸ್ಥಿತಿಯಲ್ಲಿ ಕಲಿಯುವವರ ಚಟುವಟಿಕೆಯನ್ನು ಉತ್ತೇಜಿಸಲು ಪ್ರೋತ್ಸಾಹಕವನ್ನು ಒದಗಿಸಲು. ಕಲಿಯುವವರ ತಿಳುವಳಿಕೆಯನ್ನು ಪರೀಕ್ಷಿಸುವುದು. ಶಿಕ್ಷಕರು ಬೋಧನೆಯಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆಂದು ತಿಳಿಯಲು. ಕಲಿಯುವವರನ್ನು ವರ್ಗೀಕರಿಸಲು ಅಥವಾ ಗ್ರೇಡ್ ಮಾಡುವುದು. ಕಲಿಯುವವರನ್ನು ಅಧ್ಯಯನ ಮಾಡಲು ಎನ್ಕರೇಜ್ ಮತ್ತು ಮೋಟಿವೇಟ್ ಮಾಡುವುದು. ಟಾಪಿಕ್ಗಳನ್ನು ರಿವೈಸ್ ಮಾಡುವುದು ಮತ್ತು ಜ್ಞಾನವನ್ನು ಫ್ರೆಶ್ ಮತ್ತು ಅಪ್ ಟು ಡೇಟ್ ಅಲ್ಲಿ ಇಟ್ಟುಕೊಳ್ಳುವುದು. ಸ್ಪರ್ಧೆಯ ಭಾವನೆಯನ್ನು ಸೃಷ್ಟಿಸಲು. ಕಲಿಯುವವರಿಗೆ ಅವರ ವೀಕ್ ಪಾಯಿಂಟ್ಗಳನ್ನು ತಿಳಿದುಕೊಳ್ಳುವ ಮೂಲಕ ಗೈಡ್ ಮಾಡುವುದು. ಕಲಿಯುವವರ ಆಪ್ಟಿಟ್ಯೂಡ್ ಅನ್ನು ನಿರ್ಧರಿಸುವುದು. ತಮ್ಮ ವಾರ್ಡ್ಗಳ ಪರ್ಫಾರ್ಮೆನ್ಸ್ ಅನ್ನು ತಿಳಿದುಕೊಳ್ಳಲು ಪೋಷಕರಿಗೆ ಸಹಾಯ ಮಾಡುವುದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಅನ್ನು ದಾಖಲಿಸಲು ಅಡ್ಮಿನಿಸ್ಟ್ರೇಷನ್ಗೆ ಸಹಾಯ ಮಾಡುವುದು. ಸಕ್ಸೆಸ್ ಅಥವಾ ಫೇಲ್ಯೂರ್ ಅನ್ನು ಯಾವುದೇ ಪರ್ಟಿಕ್ಯುಲರ್ ಟ್ರೈನಿಂಗ್ ಪ್ರೋಗ್ರಾಂನಲ್ಲಿ ಪಡೆಯುವುದು. ಕ್ಲಾಸ್ನಲ್ಲಿ ಕಲಿಯುವವರ ಪೊಸಿಷನ್ ರ್ಯಾಂಕ್ ತಿಳಿಸುವಲ್ಲಿ ಸಹಾಯ ಮಾಡುವುದು. ಟೆಸ್ಟಿಂಗ್ ಮೆಥಡ್ಸ್. ಟೆಸ್ಟಿಂಗ್ ಮೆಥಡ್ಗಳನ್ನು ಅವುಗಳ ನೇಚರ್ ಮತ್ತು ಫಂಕ್ಷನ್ನ ಅನುಗುಣವಾಗಿ 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎ ರಚನಾತ್ಮಕ ಪ್ರಮಾಣಿತವಲ್ಲದ ಪರೀಕ್ಷೆ. ಬಿ ಸಾರಾಂಶ ಪ್ರಮಾಣೀಕೃತ. ರಚನಾತ್ಮಕ ಪ್ರಮಾಣಿತವಲ್ಲದ ಪರೀಕ್ಷೆ ಇವುಗಳನ್ನು ಇನ್ಸ್ಟ್ರಕ್ಟರ್ಗಳು ಸ್ವತಃ ನಿರ್ವಹಿಸುತ್ತಾರೆ ಮತ್ತು ಅವರು ಒಳಗೊಂಡಿರುವ ಸಿಲೆಬಸ್ ಅನ್ನು ಆಧರಿಸುತ್ತಾರೆ. ಉದಾಹರಣೆಗೆ ವೀಕ್ಲಿ ಮಂತ್ಲಿ ಟೆಸ್ಟ್ ಯೂನಿಟ್. ಸಾರಾಂಶ ಪ್ರಮಾಣೀಕೃತ ಇವುಗಳನ್ನು ಯೂನಿವರ್ಸಿಟಿ, ನ್ಯಾಷನಲ್ ಕೌನ್ಸಿಲ್, ಬೋರ್ಡ್ ಆಫ್ ಎಕ್ಸಾಮ್ ಮುಂತಾದ ಮಾನ್ಯತೆ ಪಡೆದ ಪರೀಕ್ಷಾ ಮಂಡಳಿಯು ನಡೆಸುತ್ತದೆ. ಈ ರೀತಿಯ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಕೋರ್ಸ್ನ ಕೊನೆಯಲ್ಲಿ ನಡೆಸಲಾಗುತ್ತದೆ. ಯಶಸ್ವಿ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತದೆ. ಸ್ಟ್ಯಾಂಡರ್ಡ್ ಮತ್ತು ನಾನ್ ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ ಮೆಥಡ್ಸ್ ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಮೌಖಿಕ ಪರೀಕ್ಷೆ. ಮೌಖಿಕ ಪರೀಕ್ಷೆಗಳು ಪ್ರಶ್ನೆಗಳ ಸರಳ ಸರಣಿಗಳಾಗಿವೆ. ತರಬೇತಿ ಪಡೆದವರು ವಿದ್ಯಾರ್ಥಿಗಳು ಮೌಖಿಕವಾಗಿ ಮತ್ತು ಮೌಖಿಕವಾಗಿ ಉತ್ತರಿಸುತ್ತಾರೆ. ಉದಾಹರಣೆ ಸಂದರ್ಶನ ಪರೀಕ್ಷೆ. ರಿಟರ್ನ್ ಟೆಸ್ಟ್ ಈ ಪರೀಕ್ಷೆಗಳು ಓರಲ್ ಟೆಸ್ಟ್ಗಿಂತ ಹೆಚ್ಚು ಪರಿಣಾಮಕಾರಿ. ಪ್ರಶ್ನೆಗಳು ಮತ್ತು ಉತ್ತರಗಳು 2 ಲಿಖಿತ ರೂಪದಲ್ಲಿವೆ. ಏಕರೂಪದ ಅಸೆಸ್ಮೆಂಟ್ ಅನ್ನು ನೀಡುವ ಸಂಪೂರ್ಣ ಸಿಲೆಬಸ್ನಲ್ಲಿ ಪ್ರಶ್ನೆಯನ್ನು ಹರಡಬಹುದು. ಇದಕ್ಕೆ ವಿಸ್ತಾರವಾದ ತಯಾರಿ ಮತ್ತು ಹೆಚ್ಚಿನ ಸಮಯ ಬೇಕಾಗುತ್ತದೆ. ಇದು ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರಬಹುದು. ಪರೀಕ್ಷೆಗಳ ಶಾಶ್ವತ ದಾಖಲೆಯನ್ನು ನಿರ್ವಹಿಸಬಹುದು. ರಿಟರ್ನ್ ಟೆಸ್ಟ್ಗಳಲ್ಲಿ 2 ವಿಧಗಳಾಗಿವೆ. ವ್ಯಕ್ತಿನಿಷ್ಠ ಪ್ರಬಂಧ. ಉದ್ದೇಶ ಆಬ್ಜೆಕ್ಟಿವ್. ವ್ಯಕ್ತಿನಿಷ್ಠ ಪ್ರಬಂಧ ಇದನ್ನು ಪ್ರಬಂಧ ಪ್ರಕಾರ ಎಸ್ಸೆ ಟೈಪ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪ್ರಶ್ನೆಗಳು ಕಡಿಮೆ ಮತ್ತು ಚಿಕ್ಕದಾಗಿದೆ, ಆದರೆ ಅದರ ಉತ್ತರಗಳು ದೀರ್ಘವಾಗಿರುತ್ತದೆ. ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿಸುವುದು ಸುಲಭ, ಆದರೆ ಪರಿಶೀಲಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇನ್ಸ್ಟ್ರಕ್ಟರ್ ಅಥವಾ ಟೀಚರ್ನ ವೈಯಕ್ತಿಕ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳಿಂದ ತರಬೇತಿ ಪಡೆದವರ ಪರ್ಫಾರ್ಮೆನ್ಸ್ ಮತ್ತು ಎಕ್ಸ್ಪ್ರೆಷನ್ ಪರಿಣಾಮ ಬೀರುತ್ತದೆ. ಜ್ಞಾನದ ಗುಣಮಟ್ಟವನ್ನು ಪರೀಕ್ಷಿಸಲು ಎಸ್ಸೆ ಟೈಪ್ ಟೆಸ್ಟ್ ವಿಶೇಷವಾಗಿ ಉಪಯುಕ್ತವಾಗಿವೆ. ವ್ಯಕ್ತಿಯ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಪರೀಕ್ಷಿಸಲು ಇದು ಉಪಯುಕ್ತವಾಗಿದೆ. ಇದು ಜ್ಞಾನದ ನಿಖರತೆಯನ್ನು ಗುರುತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಟ್ರೈನಿಗಳು ತಮ್ಮ ಇಗ್ನೋರೆನ್ಸ್ ಇಂದ ಮಾತಿನ ಮೂಲಕ ಮರೆಮಾಡಲು ಪ್ರಯತ್ನಿಸುತ್ತಾರೆ. ಥೆರಾಟಿಕಲ್ ನಾಲೆಜ್ ಅನ್ನು ಮಾತ್ರ ಪರೀಕ್ಷಿಸಲು ಇದು ಉಪಯುಕ್ತವಾಗಿದೆ. ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆಯನ್ನು ತಪ್ಪಿಸಲು ಲೆಂದಿ ಆನ್ಸರ್ಗಳನ್ನು ನೀಡುತ್ತಾರೆ. ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಇಂಟ್ರೊಡಕ್ಷರಿ ಪದಗಳೊಂದಿಗೆ ಕೇಳಲಾಗುತ್ತದೆ. ಡಿಫೈನ್ ವಿವರಿಸಿ, ಎಕ್ಸ್ಪ್ಲೇನ್ ವಿವರಿಸಿ, ಕಂಪೇರ್ ಹೋಲಿಸಿ, ಸ್ಟೇಟ್ ಸ್ಥಿತಿ, ಡಿಸ್ಕ್ರೈಬ್ ವಿವರಿಸಿ, ಡಿಸ್ಕಸ್ ಚರ್ಚಿಸಿ, ಡಿಸ್ಟಿಂಗ್ವಿಶ್ ಪ್ರತ್ಯೇಕಿಸಿ, ವೈ ವಾಟ್ ಏಕೆ ಏನು, ವಿಚ್ ಯಾವುದು, ಇತರೆ.
ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಹೆಚ್ಚಾಗಿ ನಡೆಸಲಾಗುತ್ತದೆ ಮತ್ತು ಇದು ಸಾಮಾನ್ಯ ಬಳಕೆಯಲ್ಲಿದೆ ಏಕೆಂದರೆ ಸಮಯವನ್ನು ಉಳಿಸಬಹುದು ಮತ್ತು ಇದು ಹೆಚ್ಚಿನ ರಿಲಯಬಿಲಿಟಿಯನ್ನು ನೀಡುತ್ತದೆ. ಅವುಗಳನ್ನು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡದಿದ್ದರೆ ಅವು ಹೆಚ್ಚು ಅನ್ರಿಲಯಬಲ್ ಆಗಬಹುದು. ಆಬ್ಜೆಕ್ಟಿವ್ ಟೆಸ್ಟ್ನ ವಿಧಗಳು. ಈ ಪರೀಕ್ಷೆಗಳನ್ನು 2 ಪ್ರಮುಖ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎ. ಸರಬರಾಜು ಪ್ರಕಾರದ ವಸ್ತುಗಳು ಅಂದರೆ ಸಪ್ಲೈ ಟೈಪ್ ಐಟಮ್ಸ್. ಬಿ. ಆಯ್ಕೆ ಪ್ರಕಾರದ ಐಟಂಗಳು ಅಂದರೆ ಸೆಲೆಕ್ಷನ್ ಟೈಪ್ ಐಟಮ್ಸ್. ಎ. ಸಪ್ಲೈ ಟೈಪ್. ಈ ಪ್ರಕಾರದಲ್ಲಿ ಸ್ಟೂಡೆಂಟ್ಸ್ ಅಥವಾ ಟ್ರೇನಿಗಳು ಸಣ್ಣ ಉತ್ತರದ ಪ್ರಶ್ನೆಗಳಿಗೆ ಉತ್ತರವನ್ನು ಪೂರೈಸಬೇಕಾಗುತ್ತದೆ ಅಥವಾ ಖಾಲಿ ಜಾಗಗಳನ್ನು 1 ಅಥವಾ 2 ಪದಗಳಲ್ಲಿ ತುಂಬಬೇಕು. ಸಣ್ಣ ಉತ್ತರ ಪ್ರಕಾರ. ನೇರ ಪ್ರಶ್ನೆ ಮಾದರಿ ಪರೀಕ್ಷೆ. ಪೂರ್ಣಗೊಳಿಸುವಿಕೆಯ ಪ್ರಕಾರ. ಗುರುತಿನ ಪ್ರಕಾರ. ಬಿ. ಸೆಲೆಕ್ಷನ್ ಟೈಪ್ ಟೆಸ್ಟ್. ಈ ಪರೀಕ್ಷೆಗಳು ಡೈರೆಕ್ಟ್ ಕ್ವಶನ್ಸ್ ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಗಳ ರೂಪದಲ್ಲಿರುತ್ತವೆ. ಈ ಪರೀಕ್ಷೆಗಳನ್ನು ಹೀಗೆ ವಿಂಗಡಿಸಲಾಗಿದೆ: ಬಹು ಆಯ್ಕೆಯ ಪರೀಕ್ಷೆ, ಹೊಂದಾಣಿಕೆಯ ಪ್ರಕಾರ, ಬಹುಮುಖದ ಪ್ರಕಾರ, ಸರಿ ತಪ್ಪು ಪ್ರಕಾರ. ಪರ್ಫಾರ್ಮೆನ್ಸ್ ಟೆಸ್ಟ್. ಪರ್ಫಾರ್ಮೆನ್ಸ್ ಟೆಸ್ಟ್ಗೆ ಮತ್ತೊಂದು ಹೆಸರು ಪ್ರಾಕ್ಟಿಕಲ್ ಟೆಸ್ಟ್. ಅದು ಸ್ಕಿಲ್ ಅಟೈನ್ಮೆಂಟ್ ಮಟ್ಟವನ್ನು ಅಳೆಯುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಅನ್ವಯಿಸಲು ಮತ್ತು ಅವರ ಸ್ಕಿಲ್ ಅನ್ನು ಪ್ರದರ್ಶಿಸಲು ಜಾಬ್ಗಳು ಅಥವಾ ಎಕ್ಸರ್ಸೈಸ್ಗಳನ್ನು ವಿನ್ಯಾಸಗೊಳಿಸಬೇಕು. ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ ಆಫ್ ಟೆಸ್ಟ್ ಐಟಮ್ಸ್. ಡಿಫಿಕಲ್ಟಿ ಮತ್ತು ಕಾಂಪ್ಲೆಕ್ಸಿಟಿಯ ಪ್ರತಿ ಪರೀಕ್ಷಾ ಪ್ರಶ್ನೆಗಳಲ್ಲಿ ಸಂಭವಿಸುವ ಪ್ರಮುಖ ಅಂಶಗಳಾಗಿವೆ. ಈ 2 ಅಂಶಗಳು ಪರೀಕ್ಷೆಯ ರಿಲಯಬಿಲಿಟಿಯ ಮೇಲೆಯೂ ಪರಿಣಾಮ ಬೀರುತ್ತವೆ. ಆದ್ದರಿಂದ ಪರೀಕ್ಷಾ ಪ್ರಶ್ನೆಗಳನ್ನು ಸಿದ್ಧಪಡಿಸುವಾಗ ಶಿಕ್ಷಣ ತಜ್ಞರು ತೊಂದರೆ ಮತ್ತು ಸಂಕೀರ್ಣತೆಯನ್ನು ಪರಿಗಣಿಸಬೇಕು. ಸಂಕೀರ್ಣತೆ ಅಂದರೆ ಕಾಂಪ್ಲೆಕ್ಸಿಟಿ. ಇದನ್ನು ಬ್ಲೂಮ್ಸ್ ಟೆಕ್ಸಾನಮಿಯಲ್ಲಿನ ಮಟ್ಟಗಳು ಎಂದು ಡಿಫೈನ್ ಮಾಡಲಾಗಿದೆ. ಡಿಫಿಕಲ್ಟಿ. ಇಂಟರ್ನಲ್ಗಳೊಂದಿಗೆ ಅಂಕ ಗಳಿಸುವ ವಿದ್ಯಾರ್ಥಿಗಳ ತಯಾರಿಯಿಂದ ಇದನ್ನು ರಿಪ್ರೆಸೆಂಟ್ ಮಾಡಲಾಗುತ್ತದೆ. ಡಿಫಿಕಲ್ಟಿ ಪ್ರಶ್ನೆಗಳಿಗೆ ಉತ್ತರಿಸಲು, ಸಮಸ್ಯೆಯನ್ನು ಪರಿಹರಿಸಲು ಅಥವಾ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ಶ್ರಮವನ್ನು ಆಧರಿಸಿದೆ. ಕಾಂಪ್ಲೆಕ್ಸಿಟಿಯ ಥಿಂಕಿಂಗ್ ಮತ್ತು ಆಕ್ಷನ್ನ ಮಟ್ಟಕ್ಕೆ ಸಂಬಂಧಿಸಿದೆ. ಈ ವಿಷಯವನ್ನು ವಿವರಿಸಲಾಗಿದೆ. ಪರೀಕ್ಷೆಗಳ ಉದ್ದೇಶ ಮತ್ತು ಗುಣಲಕ್ಷಣಗಳನ್ನು ಹೇಗೆ ಹೇಳುವುದು, ವಿವಿಧ ರೀತಿಯ ಪರೀಕ್ಷಾ ವಿಧಾನಗಳನ್ನು ಹೇಗೆ ಪಟ್ಟಿ ಮಾಡುವುದು ಮತ್ತು ವಿವರಿಸುವುದು, ಪರೀಕ್ಷಾ ವಸ್ತುಗಳ ಸಂಕೀರ್ಣತೆಯ 3 ಹಂತಗಳನ್ನು ಮತ್ತು ಅವುಗಳ ಪ್ರಮುಖ ಪದಗಳನ್ನು ಹೇಗೆ ಪಟ್ಟಿ ಮಾಡುವುದು. ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯವನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.